ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಇಂದು ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕಾರಿ ಸಭೆ ಆಯೋಜಿಸಲಾಯಿತು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸೇವಾದಳದ ಮಹಿಳಾ ಸಂಘಟಕರಾದ ಗಿರಿಜಾ ಹೂಗಾರ್ ರವರು, ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾದಳ ಒಂದು ಮುಂಚೂಣಿ ಘಟಕ. ಸೇವಾದಳದ ಸೇನಾನಿಗಳು ಪಕ್ಷ ನಿಷ್ಠೆಯಿಂದ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿಯುತ್ತಿದ್ದಾರೆ, ಎಲ್ಲವನ್ನೂ ಪರಿಗಣಿಸಬೇಕು ಎಂದು ಹೇಳಿದರು. ಮತ್ತೊಮ್ಮೆ ಈ ಒಂದು ಕಾಂಗ್ರೆಸ್ ಸರ್ಕಾರವನ್ನ ತರಬೇಕನ್ನುವಂತ ಇಚ್ಛೆ ಬಹುವಾಗಿದೆ, ಇಚ್ಛೆ ಇದೆ. ಅದಕ್ಕೋಸ್ಕರ ನಾವು ಎಲ್ಲ ರೀತಿಯಿಂದ ತಯಾರಿಯನ್ನ ಮಾಡ್ತಾ ಇದ್ದೀವಿ. ನಾವು ತಯಾರಿಯಲ್ಲೇ ಇದ್ದೀವಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನ 28ನೇ ಇಸ್ವಿಗೆ ಪುನಃ ಬರಬೇಕಂತ ಸಕಲ ಪ್ರಯತ್ನಗಳನ್ನ ನಡೆಸ್ತಾ ಇದ್ದೀವಿ. ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಇದು ಮಾಡ್ತಾ ಇರೋದು ಸ್ವಲ್ಪ ಇದು ಅನ್ನಿಸ್ತಾ ಇದೆ, ಯಾಕಂದ್ರೆ ಅದು ಸಮಂಜಸ ಅಲ್ಲ ಅಂತ ನನ್ಗನಿಸ್ತು. ನಾವು ಬ್ಯಾಟಿ ಕ್ಷೇತ್ರದ ಒಂದು ಅತ್ಯಂತ ಅವರಿಗೆ ಬ್ಯಾಟಿ ಕ್ಷೇತ್ರಕ್ಕೆ ಪ್ರಿಯಕರವಾದ ಒಂದು ಆಕಾಂಕ್ಷೆ ಅಂತ ಹೇಳ್ಕೋಬಹುದು. ಯಾಕಂದ್ರೆ ನಾನು ಬ್ಯಾಟಿ ಕ್ಷೇತ್ರದಲ್ಲಿ ಬರುವಂತಹ ಸುಳ್ಳ ಗ್ರಾಮ ಇರ್ಬೋದು, ಹೆಪ್ಸೂರ್ ಗ್ರಾಮ ಇರ್ಬೋದು, ಕುಸುಗಲ್ ಗ್ರಾಮ ಇರ್ಬೋದು, ಸುಮಾರು ಕೆಲಸಗಳನ್ನ ಸಾಮಾಜಿಕವಾಗಿ ನಾನು ಮಾಡಿದ್ದೀನಿ. ನನಗೆ ಬಲವಾದ ನಂಬಿಕೆ ಇದೆ. ನನಗೆ ಹೈಕಮಾಂಡ್ ತೀರ್ಮಾನಿಸಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ನಮ್ಮ CM ಸಿದ್ದರಾಮಯ್ಯ ಅವರು ಇರ್ಬೋದು, ಅವರು ಅಥವಾ ನಮ್ಮ ಸಂತೋಷ್ ಲಾಡ್ ಅವರು ಇರ್ಬೋದು, ನಮ್ಮ ಕೋನರೆಡ್ಡಿ MLA ಅವರು ಇರ್ಬೋದು, ಅವರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಮತ್ತು ಈಗೂ ಕೂಡ ವಿನಂತಿಸ್ಕೊಳ್ತೇನೆ. ಅವರು ಖಂಡಿತವಾಗಿಯೂ ನನಗೆ ಈ ಒಂದು ಟಿಕೆಟ್ ಅನ್ನ ಕೊಡ್ತಾರನ್ನುವಂತ ನಂಬಿಕೆ, ಬಲವಾದ ನಂಬಿಕೆ ಇದೆ. ಮತ್ತು ಅವರು ಒಂದು ವೇಳೆ ಕೊಟ್ಟಿದ್ದೇ ಆದ್ರೆ ನಾನು ಆರಿಸಿ ಬಂದು ಅವರಿಗೆ ಜಯವನ್ನು ಸಾಧಿಸಿ ತೋರಿಸ್ತೇನೆ ಅನ್ನುವಂಥದ್ದು ಕೂಡ ನಾನು ಇಲ್ಲಿ ಹೇಳಲು ಇಚ್ಛೆ ಪಡ್ತೇನೆ. ಬಹಳ ಒಂದು ಬಲವಾದ ನನಗೆ ಆಸೆ ಇದೆ ಮತ್ತು ನಂಬಿಕೆನೂ ಇದೆ. ಅಂದ್ರೆ ನಾನು ಅಲ್ಲಿ ಒಂದು ನನ್ನ ಸ್ಥಳೀಯವ್ರಂತ ಹೇಳ್ಬೋದು, ಯಾಕಂದ್ರೆ ಅಲ್ಲಿ ಒಂದು ಮನೆ ಖರೀದಿ ಮಾಡಿದ್ದೀನಿ ಮೊನ್ನೆ, ಮತ್ತು ಆಸ್ತಿನೂ ಖರೀದಿ ಮಾಡಿದ್ದೇನೆ. ಮತ್ತು ಅಲ್ಲಿ ನನಗೆ ಬೇರೆಯವ್ರಂತ ಭಾವಿಸೋದೇ ಇಲ್ಲ. ಅಲ್ಲಿ ಹೋದ್ರೆ ನಮ್ಮ ಜನ ನಮ್ಮ ಊರವಳೆ ಅಂತ, ನಮ್ಮ ಊರ ದೇವತೆ ಅಂತ ಕೂಡ ನನಗೆ ಸುಮಾರು ಸಲ ಹೇಳಿದ್ದಾರೆ ಅವರು. ನನ್ನ ಬ್ಯಾಟಿ ಕ್ಷೇತ್ರ ಮತ್ತು ಸುಳ್ಳ ಗ್ರಾಮ ನನಗೆ ಬಹಳ ಅತ್ಯಂತ ಪ್ರಿಯವಾದ ಒಂದು ಊರು ಅಂತ ಹೇಳ್ಬೋದು. ಅಭ್ಯರ್ಥಿಯಾಗಿ ಆರಿಸಿ ಬಂದ್ಮೇಲೆ ಅಲ್ಲಿಯ ಜನರ ಮೊದಲು ಅವರ ಏನು ಒಂದು ತಾಪತ್ರಗಳಿವೆ, ಸಮಸ್ಯೆಗಳಿವೆ, ಅವನ್ನ ಬಗೆಹರಿಸ್ಬೇಕು ಅನ್ನೋದೇ ನನ್ನ ಆಸೆ. ಕೆಲವೊಂದು ಶಿಕ್ಷಣದಲ್ಲಿ ಬಹಳ ವೀಕ್ ಇದ್ದಾರೆ, ಅಂದ್ರೇನು ಕಾಲೇಜ್ಗಳಿಲ್ಲ, ಬಹಳ ತೊಂದರೆ ಆಗ್ತಾ ಇದೆ. ಮತ್ತು ಹೈಸ್ಕೂಲ್ಗಳು ಸ್ವಲ್ಪ ಕಡಿಮೆ ಇದೆ, ಎಜುಕೇಶನ್ ನಲ್ಲಿ ಸ್ವಲ್ಪ ಅವ್ರಿಗೆ ಹಿಂದೇಟಾಗ್ತಾ ಇದೆ, ಅದನ್ನ ಪೂರೈಸ್ತಾನೆ. ಮತ್ತು ಅಲ್ಲಿ ಆರೋಗ್ಯದ ಒಂದು ಸಮಸ್ಯೆ ಇರುವುದರಿಂದ ಅಲ್ಲಿ ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಆಗ್ಬೇಕಂತ ನನ್ನ ಆಸೆ ಇದೆ. ಸತತ ಪ್ರಯತ್ನ ಮಾಡಿ ಅದನ್ನು ತರುವಂತ ಒಂದು ವ್ಯವಸ್ಥೆ ಮಾಡ್ಬೇಕಂತ ನನ್ನ ಆಸೆ ಇದೆ. ಅಂತಂದ್ರೆ ಇದು ಒಂದು ಬಹಳ ನೋವು ತರುವಂತ ವಿಚಾರ ಅಂತ ನಾನು ಹೇಳ್ತೇನೆ. ಯಾಕಂತಂದ್ರೆ ಇವತ್ತಿಗೂ ಸೇವಾದಳದಲ್ಲಿ ಡಿಸೋಲ್ ಅನ್ನೋಂಥ ಪದವಿ ಇರಲಿ, ಅದು ಮಾಡಬಾರ್ದಿತ್ತು ಅವರು. ನನಗೆ ಬಹಳ ನೋವಾಗ್ತಾ ಇದೆ, ನೋವಿಂದ ಹೇಳ್ತಾ ಇದ್ದೀನಿ ಈ ಮಾತು. ಯಾಕಂದ್ರೆ ನಿಮಗೆ ಯಾರು ಬೇಡ, ಅವ್ರನ್ನ ತೆಗೆದು ಮತ್ತೆ ಬೇರೆದವ್ರನ್ನ ಅವ್ರನ್ನ ಆರಿಸಿಯಲ್ಲಿ ಆ ಜಾಗಕ್ಕೆ ಕೂರಿಸುವಂತ ಒಂದು ಅಧಿಕಾರ ನಿಮಗಿದೆ. ಇನ್ನೊಂದು ವಿಷಯದಲ್ಲಿ ಅಂತಂದ್ರೆ KPCC ತಿಳಿಸ್ತೇನೆ, ಅವರು ಈ ಒಂದು ನಿರ್ಧಾರವನ್ನ ತಗೊಂಡಿದ್ದು ನಾನು ಬಹಳ ತಪ್ಪು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಬಹಳ ನೋವಾಗ್ತಾ ಇದೆ ಈ ಮಾತು ಕೇಳಲಿಕ್ಕೆ. ಯಾಕಂದ್ರೆ ಪೂರ್ತಿ ನೀವು KPCCನ ಡಿಸಾಲ್ವ್ ಮಾಡಿದ್ರೆ ಮುಂದೆ ನಾವು ನಡೆಯೋದು ಹೇಗೆ, ನಾವು ಬರೋದು ಹೇಗೆ? KPCCಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕ್ರಮಗಳಾದ್ರೆ ಸೇವಾದಳದವ್ರು ಬೇಕು, ಅವ್ರಿಲ್ದೇನೆ ಕಾರ್ಯಕ್ರಮ ನಡೆಯೋದಿಲ್ಲ. ಅದು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದ್ರೆ ಭಾರತ್ ಜೋಡೋ ಇರ್ಬೋದು, ಮತ್ತೆ ಮೇಕೆದಾಟು ಇರ್ಬೋದು, ಅಥವಾ ಪ್ರತಿಯೊಂದು ಫಂಕ್ಷನ್ ನಲ್ಲಿ ಪ್ರತಿಯೊಂದು ಇದರಲ್ಲಿ ನಾವು ಭಾಗವಹಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರುವಂತ ಕೆಲಸವನ್ನ ನಾವು ಸೇವಾದಳದವ್ರು ಮಾಡ್ತಾ ಬಂದಿದ್ದೇವೆ, ಇದುವರೆಗೂ ಮಾಡ್ತಾ ಇದ್ದೇವೆ. ಅದಕ್ಕೆ ನಮಗೆ ಬಹಳ ನೋವು ಅನಿಸ್ತಾ ಇದೆ. ನಾನು ಏನು ಹೇಳಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರು ನಮ್ಮ AICC ಬಾಸ್ ಇದ್ದಾರೆ, ಅವರು ಅಧ್ಯಕ್ಷರು ಇರೋದ್ರಿಂದ ಅವ್ರು ಯಾವ ನಿರ್ಧಾರವನ್ನ ತಗೊಳ್ತಾರೆ, ಯಾವ ನಿರ್ಧಾರವನ್ನು ತಗೊಳ್ಳೋದಿಲ್ಲ ಅನ್ನೋದನ್ನ ಹೇಳಿಕ್ಕೆ ನನ್ಗೆ ಆಗುದಿಲ್ಲ. ಯಾಕಂತಂದ್ರೆ ಅವರು ನಮ್ಮ ಮೇಲಿನ ಅಧಿಕಾರಿ, ನಮ್ಮ ಹೈಕಮಾಂಡ್ ಇದ್ದಾರೆ. ಅದಕ್ಕಾಗಿ ಇದನ್ನಕ್ಕೆ ಏನು ಹೇಳಲಿಕ್ಕೆ ನನ್ಗೆ ಇದಿಲ್ಲ. ಸೇವಾದಳ ಉಳಿಬೇಕು ಅಂತಂದ್ರೆ ನೋಡ್ರಿ, ಇಲ್ಲಿ ಏನಿದೆ ಅಂತಂದ್ರೆ ಎಲ್ಲರೂ ನನಗ್ ಬೇಕು ನಿನಗ್ ಬೇಕು ಅಂತ ಅಧಿಕಾರವನ್ನ ಕೇಳ್ತಾರೆ ಹೊರತು ಸಂಘಟನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಂಘಟನೆ ಮಾಡಿದ್ದನ್ನು ಕೂಡ ಅದನ್ನ ಸರಿಯಾಗಿ ನಡೆಸ್ಕೊಂಡು ಹೋಗುವಂತ ಒಂದು ತಾಕತ್ತು ಅವ್ರಿಗಿಲ್ಲ. ಇಲ್ಲಿ ಏನ್ ಬೇಕು ಅಂತಂದ್ರೆ ಸಂಘಟನೆ ಮಾಡುವಂತ ವ್ಯಕ್ತಿ ಬಲವಾಗಿರ್ಬೇಕು,
ಮನಸ್ಸಿನಿಂದ ಆಕಾಂಕ್ಷಿಯಾಗಿ ಆ ಒಂದು ಸೇವೆಯನ್ನ ಮಾಡುವಂತ ಭಾವನೆ ಇರಬೇಕು ಮತ್ತು ಫೈನಾನ್ಷಿಯಲಿ ಫಿಟ್ ಇರಬೇಕು. ದುಡ್ಡು ಇಲ್ದಿದ್ರೆ ಏನು ನಡೆಯಕ್ಕಾಗಲ್ಲ. ದುಡ್ಡಿನಿಂದ ಎಲ್ಲವನ್ನೂ ನಾವು ಮಾಡ್ಕೋಬಹುದು. ಬೇರೆಯವ್ರನ್ನ ಕೇಳ್ದೇನೆ ನಮ್ಮ ಸ್ವಂತ ಒಂದು ಇದರಿಂದ ಪ್ರಯತ್ನದಿಂದ ನಾವು ಸಂಘಟನೆಯನ್ನ ಬೆಳೆಸುವಂತ ಒಂದು ತಾಕತ್ತು ಕೂಡ ಇದರಲ್ಲಿ ಇದೆ. ನಾವು ಮಾಡಬಹುದು. ಅದಕ್ಕೆ ನಾನು ಹೇಳ್ತೀನಿ, ಒಂದು ವೇಳೆ ನಾನು ಕೂಡ ಇದ್ರ ಆಕಾಂಕ್ಷಿ ಇದ್ದೇನೆ, ನನ್ನ ಸ್ಟೇಟ್ ಚೀಫ್ ಮಾಡ್ಬೇಕಂತ, ಸ್ಟೇಟ್ ಅಧ್ಯಕ್ಷನ ಮಾಡ್ಬೇಕಂತ ನಾನು ಕೂಡ ಒಂದು ಆಕಾಂಕ್ಷಿ ಇದ್ದೇನೆ. ಒಂದು ವೇಳೆ ನನಗೆ ಅದನ್ನ ಕೊಟ್ಟಿದ್ದೆ ಆದ್ರೆ ನಾನು ಫೈನಲ್ ಆಗಿ ಏನ್ ಹೇಳುದಂದ್ರೆ, ನಾನು ಸರಿಯಾಗಿ ಈ ಒಂದು ಸೇವಾದಳವನ್ನ ಸಂಘಟನೆಯನ್ನ ಒಯ್ಯುವುದರಲ್ಲಿ ನಾನು ಅತ್ಯಂತ ಪ್ರಬಲವಾಗಿ ನಾನು ಶ್ರಮಿಸ್ತೇನೆ ಅಂತ ಹೇಳ್ತೇನೆ. ಒಡೆದ ಮನೆ ಆಗಿದೆ ಒಪ್ತೀನಿ. ಯಾಕಂದ್ರೆ ನಮ್ಮಲ್ಲಿಯೇ ಒಳಜಗಳಗಳು, ನಮ್ಮಲ್ಲಿರುವಂತಹ ಭಿನ್ನಾಭಿಪ್ರಾಯಕ್ಕೆ ಒಬ್ಬರಿಗೆ ಹೊಂದಾಣಿಕೆ ಇಲ್ಲ. ಅದಕ್ಕೆ ಇದು ಒಂದು ಆಗಿದೆ ಅಂತ ಹೇಳ್ಬೋದು.